ಪಕ್ಕದಲ್ಲಿ ಚೌಟ್ರಿ ಇದೆ, ಶುಭ ಕಾರ್ಯಗಳು ನಡೆಯುತ್ತೆ. ಇಲ್ಲಿ ಮಕ್ಕಳು ಮರಿಯೆಲ್ಲ ಓಡಾಡ್ತಾ ಇರ್ತಾರೆ. ಈ ಪಾಸ್ ಏನಿದೆ ಅಲ್ಲಿ ಹೆಣ ಎತ್ಕೊಳ್ಳೋದು ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಆಲ್ರೆಡಿ ಒಂದು ಬಂದಿದೆ. ಅದು ತುಂಬಾನೇ ಅನ್ಕಂಫರ್ಟಬಲ್ ಫೀಲ್ ಬರುತ್ತೆ ನಮ್ಗೆ. ಅಂದ್ರೆ ಒಂದು ರೆಸಿಡೆನ್ಷಿಯಲ್ ಏರಿಯಾನಲ್ಲಿ ಅದೊಂದು ಹೋಗುತ್ತೆ ಅಂತ ಅಂದಾಗ ತುಂಬಾ ಬೇಜಾರಾಗುತ್ತೆ. ಸೊ ಅದಕ್ಕೇನಾದ್ರೂ ಪರಿಹಾರ ಸಿಗುತ್ತೆ ಸರ್? ಸ್ಮಶಾನ ದಾರಿ ಮುಂಚೆ ಬ್ಯಾಕ್ ಸೈಡ್ ಏರಿಯಾ ಅಂತ AGS ಲೇಔಟ್ ಇದೆಯಲ್ವಾ, ಅದ್ರ ಒಳಗಿಂದ ತಗೊಂಡು ಹೋಗ್ತಾ ಇದ್ರು. ಇವಾಗ ಇಲ್ಲೇ ಒಂದು ಮಾರ್ಗ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಹಿಂಗೆ ಹೋಗುತ್ತೆ. ಬ್ಯಾಕ್ ಏರಿಯಾ ಕಡೆಯಿಂದ ಓಕೆ ಚೆಕ್ ಮಾಡ್ತೀನಿ. ಯಾಕಂದ್ರೆ ಬರೀ ಸುಮ್ಮನೆ ತಗೊಂಡೋಗ್ಬಿಡ್ತಾರೆ ಅಂದ್ರೆ ಏನೋ ಪಾಸ್ ಆಗುತ್ತೆ ಅನ್ಬೋದು. ಅಲ್ಲಲ್ಲೇ 10 ಸೆಕೆಂಡ್ ನಿಂತು 10 ನಿಮಿಷ ನಿಂತು ಅಂಡ್ ರೆಸಿಡೆನ್ಸ್ಗೆಲ್ಲ ತುಂಬಾ ಅನ್ಕಂಫರ್ಟಬಲ್ ಆಗುತ್ತೆ. ನಾರ್ಮಲ್ ಆಗಂತೂ ಇರಕ್ಕೆ ಆಗಲ್ಲ. ಆ ಸೌಂಡು ಅದೆಲ್ಲಾನು ತುಂಬಾ ಬೇಜಾರಾಗುತ್ತೆ. ಅಂಡ್ ರೆಸಿಡೆನ್ಷಿಯಲ್ ಏರಿಯಾನಲ್ಲಿ ಅದು ಸುತ್ತ ಅಲ್ಲ. ಪಕ್ಕದಲ್ಲಿ ಚೌಟ್ರಿ ಇದೆ, ಶುಭ ಕಾರ್ಯಗಳು ನಡೆಯುತ್ತೆ. ಇಲ್ಲಿ ಮಕ್ಕಳು ಮರಿಯೆಲ್ಲ ಓಡಾಡ್ತಾ ಇರ್ತಾರೆ. ಈ ಪಾಸ್ ಏನಿದೆ ಅಲ್ಲಿ ಹೆಣ ಎತ್ಕೊಳ್ಳೋದು ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಆಲ್ರೆಡಿ ಒಂದು ಬಂದಿದೆ. ಅದು ತುಂಬಾನೇ ಅನ್ಕಂಫರ್ಟಬಲ್ ಫೀಲ್ ಬರುತ್ತೆ ನಮ್ಗೆ. ಅಂದ್ರೆ ಒಂದು ರೆಸಿಡೆನ್ಷಿಯಲ್ ಏರಿಯಾನಲ್ಲಿ ಅದೊಂದು ಹೋಗುತ್ತೆ ಅಂತ ಅಂದಾಗ ತುಂಬಾ ಬೇಜಾರಾಗುತ್ತೆ. ಸೊ ಅದಕ್ಕೇನಾದ್ರೂ ಪರಿಹಾರ ಸಿಗುತ್ತೆ ಸರ್? ಸ್ಮಶಾನ ದಾರಿ ಮುಂಚೆ ಬ್ಯಾಕ್ ಸೈಡ್ ಏರಿಯಾ ಅಂತ AGS ಲೇಔಟ್ ಇದೆಯಲ್ವಾ, ಅದ್ರ ಒಳಗಿಂದ ತಗೊಂಡು ಹೋಗ್ತಾ ಇದ್ರು. ಇವಾಗ ಇಲ್ಲೇ ಒಂದು ಮಾರ್ಗ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಹಿಂಗೆ ಹೋಗುತ್ತೆ. ಬ್ಯಾಕ್ ಏರಿಯಾ ಕಡೆಯಿಂದ ಓಕೆ ಚೆಕ್ ಮಾಡ್ತೀನಿ. ಯಾಕಂದ್ರೆ ಬರೀ ಸುಮ್ಮನೆ ತಗೊಂಡೋಗ್ಬಿಡ್ತಾರೆ ಅಂದ್ರೆ ಏನೋ ಪಾಸ್ ಆಗುತ್ತೆ ಅನ್ಬೋದು. ಅಲ್ಲಲ್ಲೇ 10 ಸೆಕೆಂಡ್ ನಿಂತು 10 ನಿಮಿಷ ನಿಂತು ಅಂಡ್ ರೆಸಿಡೆನ್ಸ್ಗೆಲ್ಲ ತುಂಬಾ ಅನ್ಕಂಫರ್ಟಬಲ್ ಆಗುತ್ತೆ. ನಾರ್ಮಲ್ ಆಗಂತೂ ಇರಕ್ಕೆ ಆಗಲ್ಲ. ಆ ಸೌಂಡು ಅದೆಲ್ಲಾನು ತುಂಬಾ ಬೇಜಾರಾಗುತ್ತೆ. ಅಂಡ್ ರೆಸಿಡೆನ್ಷಿಯಲ್ ಏರಿಯಾನಲ್ಲಿ ಅದು ಸುತ್ತ ಅಲ್ಲ.